ಮಂಗಳೂರಿನ ಕೂಳೂರು ಸ್ಪೋರ್ಟ್ಸ್ ಪ್ರಮೋಟರ್ಸ್ ಇವರ ಸಂಯೋಜನೆಯಲ್ಲಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆ ಮತ್ತು ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಸಹಯೋಗದೊಂದಿಗೆ ರಾಜ್ಯ ಮಾಸ್ಟರ್ಸ್ ಮತ್ತು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಪವರ್ ಲಿಫ್ಟಿಂಗ್ ಸ್ಪರ್ಧಾಕೂಟವು ನಗರದ ಕೂಳೂರಿನ ಪಂಜಿಮೊಗರು ಮೊಗೇರ ಸಭಾಂಗಣದಲ್ಲಿ ನಡೆಯಿತು. ಪುರುಷರು ಮತ್ತು ಮಹಿಳೆಯರಿಗಾಗಿ ಪವರ್ ಲಿಫ್ಟಿಂಗ್ ಸ್ಪರ್ಧಾಕೂಟವನ್ನು ನಡೆಸಲಾಯಿತು. ಇನ್ನು 2 ದಿನಗಳ ಕಾಲ ನಡೆದ ಸ್ಪರ್ಧಾಕೂಟದಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ ಪವರ್ ಲಿಫ್ಟಿಂಗ್ ಸ್ಪರ್ಧಿಗಳು ಭಾಗವಹಿಸಿದ್ರು. ಸಮಾರೋಪ ಕಾರ್ಯಕ್ರಮದಲ್ಲಿ ಗಣ್ಯರು ವಿಜೇತರಿಗೆ ಬಹುಮಾನ ನೀಡಿ ಗೌರವಿಸಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಪವರ್ ಲಿಫ್ಟಿಂಗ್ ಇಂಡಿಯಾ ಅಧ್ಯಕ್ಷರಾದ ಸತೀಶ್ ಕುಮಾರ್ ಕುದ್ರೋಳಿ ಅವರು ಹಲವಾರು ಮಂದಿಗಳ ಪರಿಶ್ರಮದಿಂದ ಉತ್ತಮವಾಗಿ ಕ್ರೀಡೆಯು ಯಶಸ್ವಿಯಾಗಿ ಮೂಡಿಬಂದಿದೆ. ಹಲವಾರು ಮಂದಿ ಕ್ರೀಡಾಪಟುಗಳು ಭಾಗವಹಿಸುವ ಮೂಲಕ ಕ್ರೀಡಾಕೂಟಕ್ಕೆ ಮೆರುಗು ತಂದಿದೆ ಎಂದು ಹೇಳಿದರು. ಅದೇ ರೀತಿ ನಾವು ಪ್ರತಿ ಬಾರಿಯೂ ಸಬ್ ಜೂನಿಯರ್ ಮಟ್ಟದಲ್ಲಿ, ಜೂನಿಯರ್ ಮಟ್ಟದಲ್ಲಿ, ಸೀನಿಯರ್ ಮಟ್ಟದಲ್ಲಿ ನಾವು ಸ್ಪರ್ಧೆಗಳನ್ನು ನಡೆಸ್ತಾ ಬರ್ತಿದ್ದೇವೆ. ಪ್ರತಿ ಬಾರಿ ಕೂಡ ಮಂಗಳೂರಲ್ಲಿ ಎಲ್ಲದಿದ್ದರೆ ಇನ್ನಿತರ ರಾಜ್ಯದ ವಿವಿಧ ಭಾಗಗಳಲ್ಲಿ ನಮ್ಮ ಸ್ಪರ್ಧೆ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಮಂಗಳೂರಲ್ಲಿ ಈ ಬಾರಿ ಇಲ್ಲಿ ಕೂಳೂರಿನಲ್ಲಿ ಈ ಸ್ಪರ್ಧೆ ನಡೆದು ನಂತರ 27-28ಕ್ಕೆ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಜೂನಿಯರ್ ಮತ್ತು ಸೀನಿಯರ್ ಉದ್ಯಮಿ ಟಿಎ ಶಾನವಾಜ್ ಅವರು ಮಾತನಾಡಿ, ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ. ಇಂತಹ ಕ್ರೀಡೆಯನ್ನ ನಮ್ಮ ಊರಿನಲ್ಲಿ ನಡೆಸುವ ಮೂಲಕ ಕ್ರೀಡೆಗೆ ಉತ್ತೇಜನ ಸಿಕ್ಕಿದಂತಾಗಿದೆ ಎಂದು ಹೇಳಿದರು. ಎಲ್ಲ ಕ್ರೀಡಾಪಟುಗಳು 350 ಕ್ರೀಡಾಪಟುಗಳು 2 ದಿವಸದಲ್ಲಿ ಇಲ್ಲಿ ಬಂದು ಸ್ಪರ್ಧೆ ಮಾಡಿ ತಾವು ವಿಜೇತರಾಗಿದ್ದೀವಿ. ನಿಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಕ್ರೀಡೆ ಎಂಬುದು ಒಂದು ಮನಸ್ಸಿನಲ್ಲಿ ಗೆಲ್ಲುವಂತಹ ಒಂದು ಸದ್ಗುಣಗಳು ಸಚ್ಚಾರಿತ್ರೆಯನ್ನು ಬಯಸುತ್ತದೆ. ಅದೇ ರೀತಿ ಮನಸ್ಸನ್ನು ಬೆರೆಯುವಂತಹ ಈ ಒಂದು ಕ್ರೀಡೆಯಾಗಿದೆ. ನಾವಿಲ್ಲಿ ನೋಡಬಹುದು, ಯಾವ ಜಾತಿ ಧರ್ಮ ಅದಕ್ಕೆ ಅಡ್ಡವಿಲ್ಲ. ವಿವಿಧತೆಯಲ್ಲಿ ಏಕತೆಯಲ್ಲಿ ಇರುವಂತಹ ಈ ಭಾರತ ದೇಶದಲ್ಲಿ ಈ ಒಂದು ಕಾರ್ಮಿಕ ಸಿರಿಯು ಈ ಸ್ಪೋರ್ಟ್ಸ್ ಅಲ್ಲಿ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ನೀವೆಲ್ಲ ಬಂದಿದ್ದೀರಿ. ಇಲ್ಲಿ ಎಲ್ಲರೂ ಒಂದೇ ಸಮಾನತೆ, ಯಾವುದು ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರೂ ಒಂದೇ ಸ್ಪರ್ಧೆಗೆ ಮಾತ್ರ. ಕಾರ್ಯಕ್ರಮದ ಅಧ್ಯಕ್ಷರಾದ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ವಿದೇಶಿ ವಿನಿಮಯ ವಿಭಾಗದ ವ್ಯವಸ್ಥಾಪಕರಾದ ಸುಧೀರ್ ಕಾಮತ್ ಅವರು ವಹಿಸಿ ಮಾತನಾಡಿ, ಕ್ರೀಡೆಗೆ ಉತ್ತೇಜನ ಸಿಗುತ್ತದೆ ಎಂಬುದಕ್ಕೆ ಇದುವೇ ಸಾಕ್ಷಿಯಾಗಿದೆ. ಸಾಕಷ್ಟು ಮಂದಿ ಕ್ರೀಡಾಪಟುಗಳು ಭಾಗವಹಿಸಿದ್ದು ಇದೊಂದು ಖುಷಿಯ ವಿಚಾರವಾಗಿದೆ ಎಂದು ಹೇಳಿದರು. ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರಥಮವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಕ್ರೀಡಾಕೂಟವು ಯಶಸ್ವಿಯಾಗಲು ಕೂಳೂರು ಸ್ಪೋರ್ಟ್ಸ್ ಪ್ರಮೋಟರ್ಸ್ ಇವರಿಗೆ ಮಾರ್ಗದರ್ಶನ ನೀಡಿದ ಮುಖ್ಯ ವ್ಯಕ್ತಿ ಪವರ್ ಲಿಫ್ಟಿಂಗ್ ಇಂಡಿಯಾದ ಅಧ್ಯಕ್ಷರು ಕೂಳೂರು ಸ್ಪೋರ್ಟ್ಸ್ ಪ್ರಮೋಟರ್ಸ್ ಅಧ್ಯಕ್ಷರು ಮತ್ತು ವಿಶ್ವ ಪವರ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ವಿಜೇತರಾದ ದೇವದಾಸ್ ಕೂಳೂರು ಅವರು ಮಾತನಾಡಿ, ಅತಿ ಹೆಚ್ಚು ಮಂದಿ ಪವರ್ ಲಿಫ್ಟಿಂಗ್ನಲ್ಲಿ ಭಾಗವಹಿಸಿದ್ದು ಕ್ರೀಡೆಯು ಯಶಸ್ವಿಯಾಗಿ ಮೂಡಿ ಬಂದಿದೆ ಎಂದು ಹೇಳಿದರು. ಸುಮಾರು 1995ರಿಂದ 4 ಬಾರಿ ನಾವು ಈ ಕರ್ನಾಟಕ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ನಾವು ಆಯೋಜಿಸಿದ್ದೇವೆ. ವಿವಿಧ ಸಂಸ್ಥೆಗಳ ಮುಖಾಂತರ ಆಯೋಜಿಸಿದ್ದೇವೆ. ಇಲ್ಲಿನ ಊರಿನವರ ಒಂದು ಸಹಕಾರದಿಂದ ಈ ಒಂದು ಕ್ರೀಡಾಕೂಟ ನಡೆಯಲು ಸಾಧ್ಯವಾಯಿತು ಎಂದು ಹೇಳಲು ನಮಗೆ ಸಂತೋಷವಾಗುತ್ತದೆ. ಕ್ಷೇತ್ರದ ಸಾಧಕರಿಗೆ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಉದ್ಯಮಿ ಗುಲಾಂ ಮೊಹಿದ್ದೀನ್ ಕೂಳೂರು, ಮಂಗಳೂರು ಲೆಕ್ಕ ಪರಿಶೋಧಕರಾದ ಕೊಲಿನ್ ರೋಡ್ರಿಗಸ್, ಉದ್ಯಮಿ ಮಧುಗೋಪಾಲನ್ ಗುಡ್ಡಿಯಂಗಡಿ, ಮಾಯಾ, ಉದ್ಯಮಿ ಅಲೂಷಿಯಸ್ ಲೂವಿಸ್ ಡಿಸೋಸಾ, ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಖಜಾಂಚಿ ಎಂ ಜಯರಾಮ್, ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಕಾರ್ಯದರ್ಶಿ ಮಧುಚಂದ್ರ, ಖಜಾಂಚಿ ಮೋಹನ್ ರಾಜ್, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಕ್ರೀಡಾ ಸಂಘಟಕ ಮೊಹಮ್ಮದ್ ಹನೀಫ್ ಕೂಳೂರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.
ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.